ಸೈಕಲ್ ಇಲ್ವಾ ಬೈಕ್ಸ್ಗೆ ಈ ಲೈಟ್ ರಿಫ್ಲೆಕ್ಟರ್ಸ್ ಯಾಕೆ ಯೂಸ್ ಆಗ್ತವೆ, ಹಾಗೆ ಒಂದು ಡೈಮಂಡ್ ಅನ್ನ ಒರಿಜಿನಲ್ ಇಲ್ವಾ ಫೇಕ್ ಅಂತ ಹೇಗ್ ಕಂಡುಹಿಡಿಯೋದು, ಅಂಡ್ ಝೀರೋ ಮೈಲ್ ಸ್ಟೋನ್ ಅಂದ್ರೆ ಏನು, ಅದು ಯಾಕೆ ಇರುತ್ತೆ ಅನ್ನೋ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾರ್ಮಲ್ ಆಗಿ ಬಾಚನ್ಗೆ ಈ ರೀತಿಯ ಭಾಗವಾಗಿ ಬೇರೆ ಬೇರೆಯ ಶೇಪ್ಸ್ ಯಾಕೆ ಇರ್ತವೆ, ಒಂದ್ ಕಡೆ ಗ್ಯಾಪ್ಸ್ ಜಾಸ್ತಿ ಇರ್ತವೆ, ಇನ್ನೊಂದ್ ಕಡೆ ಗ್ಯಾಪ್ಸ್ ಕಡಿಮೆ ಇರ್ತವೆ. ಆಕ್ಚುಲಿ ಇದೊಂದು ಬಿಸ್ನೆಸ್ ಮಾಡಲ್. ಒಂದ್ ಬಾಚನ್ಗೆ ವಿವಿಧ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಈ ರೀತಿಯ ಡಿಸೈನ್ ಮಾಡ್ತಾರೆ. ಓದಲು ತುಂಬಾ ದಷ್ಟವಾಗಿ ಸ್ಟ್ರಾಂಗ್ ಆಗಿರೋರಿಗೆ ಆ ಬಾಚನ್ಗೆಯಲ್ಲಿ ಗ್ಯಾಪ್ ಜಾಸ್ತಿ ಇರೋದ್ರ ಕಡೆಯಿಂದ ಯೂಸ್ ಮಾಡಿ ಆ ಕೂದಲು ಕಿತ್ತೋಗದೆ ಇರೋ ರೀತಿ ಸಿಕ್ಕನ್ನ ಬಿಡಿಸ್ಕೊಳ್ಳೋದಕ್ಕೆ ಉಪಯೋಗ ಪಡ್ತವೆ. ಹಾಗೆ ಇನ್ನೊಂದ್ ಸೈಡ್ ತಮ್ಮ ಹೇರ್ ಅನ್ನೋದು ತುಂಬಾ ಸ್ಮೂತ್ ಆಗಿರೋರಿಗೆ ಬಾಚಣಿಗೆಯಲ್ಲಿ ಗ್ಯಾಪ್ಸ್ ಕಡಿಮೆ ಇರೋದ್ರ ಕಡೆಯಿಂದ ಫೈನ್ ಆಗಿ ಬಾಚ್ಕೊಳ್ಳೋದಕ್ಕೆ ಉಪಯೋಗ ಪಡ್ತವೆ. ಇನ್ನ ಲೇಡೀಸ್ ಹೇರ್ ಆದ್ರೆ ಅವರ ಹೇರ್ಸ್ ಅನ್ನ ಹಿಡಿದು ಸಿಕ್ಕನ್ನ ಬಿಡಿಸ್ಕೊಳ್ಬಹುದು, ಇನ್ನ ಅದರಿಂದ ಹೇರ್ ಸ್ಮೂತ್ ಆಗಿ ಬರೋ ರೀತಿ ಬಾಚ್ಕೋಬಹುದು. ಈ ಡೈಮಂಡ್ಸ್ ಅನ್ನ ಒರಿಜಿನಲ್ ಇಲ್ವಾ ಫೇಕ್ ಅಂತ ಹೇಗ್ ಕಂಡುಹಿಡಿಯೋದು? ಒರಿಜಿನಲ್ ಡೈಮಂಡ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇದಾವೆ. ಸೊ ಅದ್ರಲ್ಲಿ ಈಸಿ ಆಗಿರೋ ಪದ್ಧತಿಯನ್ನ ಈಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ರಿಫ್ರಾಕ್ಷನ್ ಟೆಸ್ಟ್. ಒಂದು ನ್ಯೂಸ್ ಪೇಪರ್ ಮೇಲೆ ಈ ಡೈಮಂಡ್ ಅನ್ನ ಇಟ್ ನೋಡಿದ್ರೆ ಆ ಡೈಮಂಡ್ ಕೆಳಗಿರೋ ನ್ಯೂಸ್ ಪೇಪರ್ ಅಕ್ಷರಗಳು ಕಾಣಿಸಿದ್ರೆ ಅದು ಒರಿಜಿನಲ್ ಡೈಮಂಡ್ ಅಲ್ಲ, ಅದು ಫೇಕ್ ಡೈಮಂಡ್. ಯಾಕಂದ್ರೆ ನಿಜವಾದ ಡೈಮಂಡ್ ಆದ್ರೆ ಅದರ ಕೆಳಗಿರೋಂತ ನ್ಯೂಸ್ ಪೇಪರ್ ಅಕ್ಷರಗಳನ್ನು ಕಾಣಿಸೋದಿಲ್ಲ. ಅಂಡ್ ಇನ್ನೊಂದು ವಾಟರ್ ಟೆಸ್ಟ್. ಒಂದ್ ಗ್ಲಾಸ್ ವಾಟರ್ ತಗೊಂಡು ಅದ್ರಲ್ಲಿ ಡೈಮಂಡ್ ಹಾಕಿದ್ರೆ ಅದು ನಿಜವಾದ ಡೈಮಂಡ್ ಆದ್ರೆ ಅಂತೂ ಅದರ ಡೆನ್ಸಿಟಿಯಿಂದ ಪೂರ್ತಿಯಾಗಿ ಮುಳುಗೋಗುತ್ತೆ. ಅಂಡ್ ಫೈನಲ್ ಆಗಿ ಮೂರನೇ ಟೆಸ್ಟ್ ಏನಂದ್ರೆ ಫಾಗ್ ಟೆಸ್ಟ್. ಡೈಮಂಡ್ ತಗೊಂಡು ನಮ್ಮ ಶ್ವಾಸವಾಗ್ಲಿ ಬಾಯಲ್ಲಿರೋ ಬಿಸಿ ಗಾಳಿ ಆಗ್ಲಿ ಮಿರರ್ ಮೇಲೆ ಊದೋ ರೀತಿ ಈ ಡೈಮಂಡ್ ಮೇಲೆ ಊದಿದ್ರೆ ಒಂದ್ ವೇಳೆ ಆ ಗಾಳಿ ಡೈಮಂಡ್ ಮೇಲೆ ಅದು ಮಂಜಿನ ರೀತಿ ಫಾಗ್ ಫಾರ್ಮ್ ಆದ್ರೆ ಅದು ಒರಿಜಿನಲ್ ಡೈಮಂಡ್ ಅಲ್ಲ. ಯಾಕಂದ್ರೆ ಒರಿಜಿನಲ್ ಡೈಮಂಡ್ ಮೇಲೆ ಮಂಜಿನ ರೀತಿ ಫಾಗ್ ನಿಲ್ಲೋದಿಲ್ಲ. ಸೊ ಈ ರೀತಿಯ ಟೆಸ್ಟ್ ಮಾಡೋದ್ರಿಂದ ಒರಿಜಿನಲ್ ಫೇಕ್ ಅಂತ ಟೆಸ್ಟ್ ಮಾಡಬಹುದು. ಸೈಕಲ್ ಆರ್ ಬೈಕ್ಸ್ಗೆ ಈ ರೀತಿಯ ಲೈಟ್ ರಿಫ್ಲೆಕ್ಷನ್ ಇಟ್ಟಿರ್ತಾರೆ. ಇವು ಹೇಗ್ ಯೂಸ್ ಆಗ್ತಾವೋ ಈಗ ನೋಡೋಣ. ಈ ರಿಫ್ಲೆಕ್ಷನ್ಸ್ ಮೈನ್ಲಿ ಸೇಫ್ಟಿ ಪರ್ಪಸ್ ಇಡ್ತಾರೆ. ಇದರಲ್ಲಿ ರೇಡಿಯಂ ಇರುತ್ತೆ. ಸೊ ನೈಟ್ ಟೈಮ್ ನಲ್ಲಿ ಬೈಕ್ ಡ್ರೈವ್ ಮಾಡ್ತಿದ್ರೆ ಈ ರಿಫ್ಲೆಕ್ಟರ್ ಇರೋದ್ರಿಂದ ನಮ್ ಎದುರುಗಡೆ ಅಂಡ್ ನಮ್ ಹಿಂದೆಯಿಂದ ಬರೋ ವೆಹಿಕಲ್ಸ್ ನ ಒಂದು ಲೈಟಿಂಗ್ಸ್ ಇವುಗಳ ಮೇಲೆ ಬಿದ್ದಾಗ ಅದರಲ್ಲಿರೋ ರೇಡಿಯಂ ನಿಂದ ಅವು ಬೆಳುತ್ತವೆ. ಸೊ ಇವು ಬೈಕ್ ಫ್ರಂಟ್ ವೀಲ್ ಹತ್ರ ಯಾಕಿರ್ತಾವಂದ್ರೆ ನಾವು ಬೈಕ್ಸ್ ಮೇಲೆ ರೋಡ್ಸ್ ನಲ್ಲಿ ಹೋಗ್ತಿರುವಾಗ ಬೈಕ್ ಅನ್ನ ಸೈಡ್ ಹಾಕಿದಾಗ ಹ್ಯಾಂಡಲ್ ಒಂದ್ ಸೈಡ್ ಹೋಗುತ್ತೆ. ಸೊ ಅಂತಹ ಟೈಮ್ ನಲ್ಲಿ ಎದುರುಗಡೆ ಬರುವಂತ ವೆಹಿಕಲ್ ನ ಆ ಒಂದು ಲೈಟಿಂಗ್ ಆ ರಿಫ್ಲೆಕ್ಟರ್ ಮೇಲೆ ಬಿದ್ದು ಅವು ಲೈಟ್ ಆಗಿ ಬೆಳಗೋದ್ರಿಂದ ಎದುರುಗಡೆ ಬರೋ ವೆಹಿಕಲ್ ನವರಿಗೆ ಅಲ್ಲೊಂದು ವೆಹಿಕಲ್ ನಿಂತಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಯಾವುದೇ ರೀತಿಯ ಆಕ್ಸಿಡೆಂಟ್ಸ್ ಆಗದೆ ಇರೋ ರೀತಿ ಇರುತ್ತೆ. ಸೊ ಝೀರೋ ಮೈಲ್ ಸ್ಟೋನ್ ಅಂದ್ರೆ ಏನು? ನೀವು ತುಂಬಾ ಸಿಟೀಸ್ ಅಲ್ಲಿ ಈ ಝೀರೋ ಮೈಲ್ ಸ್ಟೋನ್ ನೋಡೇ ಇರ್ತೀರಾ. ಅವು ಯಾಕೆ ಅಂತ ಈಗ ನೋಡೋಣ. ಈ ಝೀರೋ ಮೈಲ್ ಸ್ಟೋನ್ ಅನ್ನೋದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ 1907ರಲ್ಲಿ ಬ್ರಿಟಿಷ್ ನವರು ನಾಗ್ಪುರ್ ನಲ್ಲಿ ಸ್ಥಾಪಿಸ್ತಾರೆ. ಝೀರೋ ಮೈಲ್ ಸ್ಟೋನ್ ಅನ್ನೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಆ ಪಾಯಿಂಟ್ ನಿಂದಾನೆ ಡಿಸ್ಟೆನ್ಸ್ ಅನ್ನೋದು ಲೆಕ್ಕ ಹಾಕ್ತಾರೆ. ಅಲ್ಲಿಂದ ಬೇರೆ ಕಡೆಗೆ ಎಷ್ಟು ಕಿಲೋಮೀಟರ್ಸ್ ಅನ್ನೋ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಝೀರೋ ಮೈಲ್ ಸ್ಟೋನ್ ಅನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಗುರುತಿಸ್ತಾರೆ. ಸೊ ನಮ್ ಇಂಡಿಯಾದಲ್ಲಿ ಝೀರೋ ಮೈಲ್ ಸ್ಟೋನ್ ನಾಗ್ಪುರ್ ನಲ್ಲಿ ಇದೆ ಅಂದ್ರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಕಾಶ್ಮೀರಲ್ಲಾಗ್ಲಿ ಇಲ್ಲಾಂದ್ರೆ ಕನ್ಯಾಕುಮಾರಿಯಲ್ಲಾದ್ರೂ ಇರ್ಬೇಕಲ್ವಾ ಅಂತ ಅನ್ಕೋಬಹುದು. ಆದ್ರೆ ಬ್ರಿಟಿಷ್ ನವರು ಅವರ ಸಮಯದಲ್ಲಿ ನಾಗ್ಪುರ್ನ ಇಂಡಿಯಾದ ಒಂದು ಕೇಂದ್ರ ಬಿಂದುವಾಗಿ ಮಾಡ್ಕೊಂಡ್ರು. ಅಂಡ್ ಅಲ್ಲಿ ಝೀರೋ ಮೈಲ್ ಸ್ಟೋನ್ ಅನ್ನ ಸ್ಥಾಪಿಸ್ತಾರೆ. ಇನ್ನ ಈ ಝೀರೋ ಮೈಲ್ ಸ್ಟೋನ್ ಅನ್ನ ಸೆಂಟರ್ ಪಾಯಿಂಟ್ ಆಗಿ ಮಾಡ್ಕೊಂಡು ಇಂಡಿಯಾದ ಆ 4 ದಿಕ್ಕಲ್ಲಿರೋ ಕಿಲೋಮೀಟರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಇದು ಇವತ್ತಿನ ವಿಡಿಯೋ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.